ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಇದು ಹೆಸರು ಕಾಳದ್ದು ಮಸ್ತ್ ಇರೋದು ಮಾಡ್ತಿರೋದು ತುಂಬ ಚೆನ್ನಾಗಿರುತ್ತೆ. ಇದನ್ನು ರೆಸಿಪಿ ಇನ್ನೊಂದ್ಸಲಿ ನಾನು ತೋರಿಸ್ಕೊಡ್ತೀನಿ. ಇದು ಒಗ್ಗರಣೆಗೆ ಇಟ್ಕೊಂಡಿರೋದು. ಫಸ್ಟ್ ಒಗ್ಗರಣೆ ಮಸ್ತ್ಬಿಟ್ಟು ಅದನ್ನು ಒಗ್ಗರಣೆ ಮಾಡಿಬಿಟ್ಟು ಹಾಕ್ಬಿಟ್ಟು ಆಮೇಲೆ ಇನ್ನೊಂದ್ಸಲಿ ಮಸಿಯೋದು ಅಷ್ಟೇ, ಕುದಿಸಂಗಿಲ್ಲ. ಇದು ವಿಂಗ್ಸ್ ತೊಗೊಂಬಂದಿದ್ದೆ, ಚಿಕನ್ ವಿಂಗ್ಸು. ಅದಕ್ಕೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚಕಾರದ ಪುಡಿ, ಅರಿಶಿನ ಪುಡಿ ಹಾಕಿ ಕಲಸಿಡೋದು ಅಷ್ಟೇ. ಚೂರು ಗರಂ ಮಸಾಲ ಹಾಕೋದು ಅಷ್ಟೇ. ಶಾಲು ಫ್ರೈ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಇವಾಗ ನೆನೆಸಿಟ್ಟಿದ್ದೀನಿ. ನೆನೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆಮೇಲೆ ತವಾದಲ್ಲಿ ಫ್ರೈ ಮಾಡೋದು. ಆಮೇಲೆ ಲಾಸ್ಟಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಬೇಕಾಗತ್ತೆ. ಫಸ್ಟೇ ಕಲಸಿಡಬಾರ್ದು. ಇದು ಒಂದು 2 ಅವರ್ ಆದಮೇಲೆ ನೀವು ಎಷ್ಟೊತ್ತಾದರೂ ಅಷ್ಟೊತ್ತಿಗೂ ಇರ್ಬೋದು. ಇನ್ನೇನು ಫ್ರೈ ಮಾಡಬೇಕು ತವಾ ಫ್ರೈ ಅನ್ನುವಾಗ 1-2 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಫ್ರೈ ಮಾಡಿ ಕ್ರಿಸ್ಪಿಯಾಗಿ ಬರುತ್ತೆ. ಒಗ್ಗರಣೆ ಮಾಡೋದು, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ಜೀರಿಗೆ ಮತ್ತು ಧನಿಯಾ ಪುಡಿನ ಜಜ್ಜಿಬಿಟ್ಟು ಧನಿಯಾನ ಕುಟ್ಬಿಟ್ಟು ಹಾಕೋದು. ಸಾಮಾನ್ಯವಾಗಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈ ಹೆಸರು ಕಾಳು, ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀನಲ್ಲ, ಬೆಳ್ಳುಳ್ಳಿ ಎಲ್ಲ, ಟೊಮೆಟೊ ಎಲ್ಲ ಅದನ್ನು ಚೆನ್ನಾಗಿ ಬೇಯಿಸಿರೋದ್ರ ಜೊತೆಗೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕ್ಬಿಟ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಇವಾಗಲೇ ಉಪ್ಪು ಹಾಕಬೇಕಾಗುತ್ತೆ. ರುಚಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಸ್ತ್ಕೊಂಡ್ಬಿಡ್ಬೇಕು. ಪಿಂಕ್ ಸಾಲ್ಟ್ ಹಾಕೋದು, ಆಮೇಲೆ ಮಸ್ಕೊಂಡ್ಬಿಡ್ಬೇಕು. ನಾನು ಮಸಿಯೋದ್ರೊಳಗೆ ಇಲ್ಲ ಅಂದರೆ ಇದು ಗ್ರೇಟರಲ್ಲಿ ಗ್ರೇಟ್ ಮಾಡ್ಕೊಂಬಿಡ್ತೀನಿ. ಕರೆಕ್ಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟದು ಮಸಿಯುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಪ್ರೆಸ್ಟೀಜ್ ನೋಡಿ, ಎಷ್ಟು ಬೇಕೋ ಅಷ್ಟು ಮಸಿಯುತ್ತೆ ನೋಡಿರಿ. ಈ ಥರ ಹೀಗಿರಬೇಕು, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಬೇಕಾದರೆ ಹೀಗೇ ಊಟ ಮಾಡ್ಬೋದು, ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಒಂದ್ಸಲಿ ಕುದಿಸ್ಕೋಬೋದು. ಅಷ್ಟು ಗಟ್ಟಿ ಬೇಡ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು, ನೀರು ಹಾಕಿರೋದ್ರಿಂದ ಒಂದೇ ಒಂದು ಕುದಿ ಕುದಿಸಿದ್ರೆ ಸಾಕಾಗುತ್ತೆ. ಇಲ್ಲ ನೀರು ಹಾಕಿಲ್ಲ ಅಂದರೆ ಅಷ್ಟೇ ಸಾಕು, ಯಾಕಂದರೆ ಎಲ್ಲ ಬೆಂದಿರುತ್ತಲ್ವಾ. ಸೊ ಅದಾಯಿತು. ವಿಂಗ್ಸ್ ಮಾಡ್ತಿದ್ದೀನಲ್ಲ, ವಿಂಗ್ಸ್ಗೆ ಅದನ್ನು ಫ್ರೈ ಮಾಡಾದಮೇಲೆ ಇನ್ನೊಂದ್ಸಲಿ ಮತ್ತೆ ತಿರುಗು ಸಾಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಸ್ ಮಾಡಿ ಮತ್ತೆ ಅದನ್ನು ಒಗ್ಗರಣೆ ಮಾಡಬೇಕಾಗುತ್ತೆ. ಇದು ಟೊಮೆಟೊ ಕೆಚಪ್ಪು ಮತ್ತು ಒಂದು ಸ್ವಲ್ಪ ನೀರಿಗೆ ಟೊಮೆಟೊ ಕೆಚಪ್ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಮಾಡ್ಕೋಬೋದು. ಮತ್ತು ಸ್ವಲ್ಪ ಸೋಯಾ ಸಾಸ್ ಹಾಕ್ತಿದ್ದೀನಿ. ಕಾರ್ನ್ಫ್ಲವರ್ ಸ್ವಲ್ಪ 1 ಸ್ಪೂನಷ್ಟು ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಸ್ ಟೈಪ್ ಬರೋ ಥರ ಮಿಕ್ಸ್ ಮಾಡಬೇಕು. ಸ್ವಲ್ಪ ತೆಳ್ಳಗಿದ್ರೂ ಪರವಾಗಿಲ್ಲ, ಅಲ್ಲಿ ಹಾಕಿದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ. ಒಂದು ಕಬ್ಬಿಣದ್ದು ಇಟ್ಟಿದ್ದೀನಿ, ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಫಸ್ಟು ಅದನ್ನು ಶಾಲು ಫ್ರೈ ಮಾಡ್ಕೊಂಬಿಡ್ಬೇಕು. ಒಂದೊಂದನ್ನೇ ಇವಾಗ ಹಾಕಬೇಕಾಗುತ್ತೆ ನೋಡಿ. ಈ ಥರ ಹಾಕಬೇಕು. ಡೀಪ್ ಫ್ರೈ ಮಾಡಬಾರ್ದು, ಈ ಥರ ಶಾಲು ಫ್ರೈ ಮಾಡಬೇಕು. ಇಷ್ಟನ್ನೇ ಶಾಲು ಫ್ರೈ ಮಾಡಿಬಿಟ್ಟು ಕೂಡ ಹಿಂಗೇನೂ ಕೂಡ ತಿನ್ಬೋದು. ನಾನು ಇದು ಇವಾಗ ಬೇರೆ ಥರ ನಾನು ಮಾಡ್ತಿರೋದ್ರಿಂದ ಇದನ್ನು ಶಾಲು ಫ್ರೈ ಮಾಡಿಬಿಟ್ಟು ಆಮೇಲೆ ಇವಾಗ ಈ ಥರ ಆಗಿದೆ ನೋಡಿ. ಈ ಥರ ಇವಾಗ ಯಾಕಂದರೆ ಆಗಲೇ ಫ್ರೈ ಆಗಿಲ್ಲ, ಆ ಫ್ರೈ ಸಾಸ್ ಮಾಡಿದ್ಮೇಲೆ ಅದನ್ನು ಹಾಕ್ತಾಯಿದ್ದೀನಿ. ಸಾಸ್ ಹಾಕಿದ್ದೀನಿ. ಸಾಸ್ ಜೊತೆ ಸ್ವಲ್ಪ ಚೆನ್ನಾಗಿ
ಮಾಡಿದ್ದೆ. ಇದು ಚಿಕನ್ ವಿಂಗ್ಸು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು, ಚೆನ್ನಾಗಿತ್ತು. ಒಂದು ಸ್ವಲ್ಪ ಡ್ರೈ ಥರ ಇರಲ್ಲ, ಆ ಸಾಸ್ ಹಾಕಿರೋದ್ರಿಂದ ಜ್ಯೂಸಿ ಆಗುತ್ತೆ. ಸೊ ಇದು ಇದು ಡಿ ಮಾರ್ಟ್ಗೆ ಹೋಗಿದ್ದೆ. ಡಿ ಮಾರ್ಟ್ಗೆ ಹೋಗಿದ್ದನ್ನು ಸರಿ ನಿಮಗೆ ಒಂದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಡಿ ಮಾರ್ಟ್ಗೆ ಹೋಗಿದ್ದನ್ನು ಅದನ್ನು ನೀವು ಹೋಗಿ ನೋಡ್ಕೊಂಬನ್ನಿ. ಇದು ಮಸಾಲ ಮಾಡಿದ್ದೆ, ಏನೂ ಇರೋದು ಅದು ಕಬಾಬ್ ಪೌಡರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕಾಶ್ಮೀರಿ ಪೌಡರ್ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮತ್ತು ವೆಜ್ಜಿ ಕಟ್ ಮಾಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಸ್ವಲ್ಪ ಶಾವಿಗೆ ಹಾಕ್ಬಿಟ್ಟು ಶಾವಿಗೆ ಫ್ರೈ ಮಾಡೋದು. ಆಲ್ರೆಡಿ ಮೊಟ್ಟೆ ಹೊಂದಿರುತ್ತಲ್ಲ ಅದಾಗಿತ್ತು. ತುಪ್ಪ ಮತ್ತು ಇದು ಹೀರೆಕಾಯಿ ಕೂಟ್ ಮಾಡಿದ್ದೆ. ಹೀರೆಕಾಯಿ ಕೂಟ್ ಮಾಡಿದ್ದೆ ಅದನ್ನು ಏನು ನಿಮಗೆ ತೋರಿಸಿಲ್ಲ. ಇನ್ನೊಂದು ಸಲ ನಾನು ರೆಸಿಪಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಕೂಟು, ಹೆಸರುಬೇಳೆ ಹಾಕ್ಬಿಟ್ಟು ಮಾಡೋದು. ಅದ್ರ ಜೊತೆಗೆ ಎಗ್ ಮಸಾಲ ಮಾಡಿದ್ನಲ್ಲ, ತುಪ್ಪ ಹಾಕ್ಬಿಟ್ಟು ತಿಂದರೆ ಬಿಸಿ ಬಿಸಿ ಅನ್ನ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ವೀಕ್ಲಿ ಬ್ಲಾಗ್ ಇದು ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.